ರೈತರನ್ನ ಬೆಂಗಳೂರಿಗೆ ಮಾತಾಡಬೇಕು ಅಂತ ಕರೆಸ್ಬಿಟ್ಟು ಇವತ್ತು ನಮ್ಮನ್ನು ದಸ್ತಗಿರಿ ಮಾಡಿದ್ದಾರೆ ಪೊಲೀಸ್ನವರು. ನಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರೋದಿಲ್ಲ. ನೋಡಿ, ಎಲ್ಲ ರೈತರು ಬಸ್ಸಲ್ಲೇ ಇದ್ದೀವಿ. ಬಸ್ಸು ರೌಂಡ್ ಸಾಗಿಸ್ತಾ ಇದ್ದಾರೆ, ಗಮನಿಸಬಹುದು. ಎಲ್ಲ ಬಸ್ಸು ನೋಡಿ ವೀಕ್ಷಣೆ ಮಾಡಿ ರೌಂಡ್ ಸಾಕಿಸ್ತಾವ್ರೆ. ನಮ್ಮನ್ನು ಬಸ್ ಒಳಗೆ ಕುತ್ತರಿಸ್ಕೊಂಡು ಇನ್ನೂ ಬಿಟ್ಟಿಲ್ಲ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಹೋರಾಟವನ್ನು ರದ್ದು ಮಾಡಬಾರ್ದು. ರೈತರು ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಇಡೀ ರಾಜ್ಯದ ರೈತರು ನೋಡಿ ರೌಂಡ್ ಸಾಕಿಸ್ತಾ ಇದ್ದಾರೆ ನಮ್ಮನ್ನು. ಕೆಐಎಡಿಬಿ ಭೂಸ್ವಾಧೀನ ಯೋಜನೆಯಿಂದ ಜಂಗಮಕೋಟೆ ಹೋಬಳಿಯ ರೈತರ ಜಮೀನುಗಳನ್ನು ಕೈಬಿಡುವಂತೆ ಒತ್ತಾಯಿಸಿ ರೈತರು ಕಳೆದ ಸುಮಾರು 90 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ವಿವಿಧ ರೀತಿಯ ಪ್ರತಿಭಟನೆಗಳು, ರಸ್ತೆ ತಡೆ ಸೇರಿದಂತೆ ಹಲವು ಹೋರಾಟಗಳ ಮೂಲಕ ಸರ್ಕಾರದ ಗಮನ ಸೆಳೆಯಲು ರೈತರು ಪ್ರಯತ್ನಿಸುತ್ತಿದ್ದಾರೆ. ಇತ್ತೀಚೆಗೆ ರೈತರ ಮನವಿ ಆಲಿಸಿದ್ದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಅವಕಾಶ ಕಲ್ಪಿಸುವುದಾಗಿ ಭರವಸೆ ನೀಡಿದ್ರು. ಅದರಂತೆ ಇಂದು ಬೆಂಗಳೂರಿನ ಕೆಐಎಡಿಬಿ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಿಗದಿಯಾಗಿದೆ ಎಂದು ತಿಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಜಂಗಮಕೋಟೆ ಭಾಗದ ರೈತರು ಬೆಂಗಳೂರಿನ ಕೆಐಎಡಿಬಿ ಕಚೇರಿ ಬಳಿ ತೆರಳಿದರು. ಆದರೆ ಸಭೆಗೆ ಅವಕಾಶ ನೀಡದೆ ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದು ನಗರದ ವಿವಿಧ ಭಾಗಗಳಲ್ಲಿ ಸುತ್ತಾಡಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸಿದರು. ಎಜುಕೇಟೆಡ್ ಎಲ್ಲ ಓದ್ತಿದ್ದ ಅವ್ರ ಕರ್ಕೊಂಡು ಹೋಗಿರೋದು, ಅವ್ರ ಹೇಳಿ ಕಳ್ಸಿರೋದು. ಅದ ಹೆಂಗೆ ಅರೆಸ್ಟ್ ಮಾಡಿಸಿದ್ರು ನಮ್ಮ ರೈತರನ್ನ? ಈಗ ನಮ್ಮ ಸಂಘಟನೆಯಿಂದ ಈಗ ಸುಮಾರು 95-96 ದಿನದಿಂದ ಅಲ್ಲಿ ಸ್ಟ್ರೈಕ್ ಮಾಡ್ತಿದ್ವಿ. ಈಗ ಸುಮಾರು ಹೋರಾಟಗಳಾಯಿತು. ಮೊನ್ನೆ ಏನು ಮಾಡಿದ್ರು, ನಾವು ಹೋರಾಟ ಮಾಡಿದವಾಗ ಕರೆದು ಮಾತಾಡ್ತೀವಿ KLDB ಅಧಿಕಾರಿಗಳ ಜೊತೆ ಅಂದರು. ಒಂದು ವಾರದಿಂದ ತೊಳ್ಕೊಂಬಂದು ಮೊನ್ನೆ ಸಾಯಂಕಾಲ DC ಸಾಹೇಬ್ರು ಕರೆದ್ರು. DC ಸಾಹೇಬ್ರು ಕರೆದು ಮಾತುಕತೆ ಮಾಡಿದ್ರು. ನಾಳೆ ಕರೆದಿದ್ದಾರೆ, ಹೋಗೋಣ ಅಂತ. ಇವತ್ತು ಒಂದು 10 ಜನ ಪ್ರಮುಖರನ್ನ ಕರ್ಕೊಂಡೋಗಿರೋ, ರೈತರೆಲ್ಲ ಕರ್ಕೊಂಡೋಗಿಲ್ಲ. ರೈತ ಮುಖಂಡರನ್ನ ಪ್ರಮುಖರನ್ನ ಕರ್ಕೊಂಡೋಗಿ ಅಲ್ಲಿ ಮಾತುಕತೆ ಕರ್ಕೊಂಡೋಗೋಷ್ಟೊಳಗೆ ಎತ್ತಿ ಅರೆಸ್ಟ್ ಮಾಡಿಸಿದ್ದಾರೆ. ಒಂದು 300 ಜನ ಪೊಲೀಸ್ ಸಿಕ್ಕೊಂಡು ಅರೆಸ್ಟ್ ಮಾಡಿಸಿ ಈಗ ಒಳಗಡೆ ಎಲ್ಲ ಬಿಟ್ಟಿದ್ದಾರಂತೆ. ಈಗ ಮಾಹಿತಿ ಪ್ರಕಾರ ಅಲ್ಲಿ ನಮ್ಮವರು ಸ್ಟೇಷನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ತಾವ್ರೆ. ಇವರು ಪೊಲೀಸ್ ಇಲಾಖೆಯವರು ಇಲ್ಲ ಬಿಟ್ಟಿದ್ದಾರೆ KLDB ಅಧಿಕಾರಿಗಳ ಜೊತೆ ಇನ್ನೂ ಬಂದಿಲ್ಲ. ಪೊಲೀಸ್ ಇಲಾಖೆ ಜೊತೆನೇ ಮಾತುಕತೆನಾಗ ಅವರು ಅಷ್ಟು ಬಿಟ್ಟರೆ ಏನಿಲ್ಲ. 10 ಜನ ಪ್ರಮುಖರು ತಗೊಂಡೋಗಿ ಎತ್ಕೊಂಡೋಗಿ ಮಡಗವ್ರಂದ್ರೆ ನಂಬಿಕೆ ದ್ರೋಹ. ಇನ್ನು ಬೆಂಗಳೂರಿನಲ್ಲಿ ರೈತರನ್ನ ತಡೆಹಿಡಿಯಲಾಗಿದೆ ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರೈತರು ಹಾಗೂ ಬೆಂಬಲಿಗರು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಸ್ತೆ ಬಂದ್ ಮಾಡಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ರು. ಪ್ರತಿಭಟನಾ ಸ್ಥಳದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದವೂ ನಡೆಯಿತು. ರಸ್ತೆ ತಡೆ ಹಿನ್ನೆಲೆಯಲ್ಲಿ ಪ್ರಮುಖ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ನಾವು ಕೇಳಕ್ಕ ಬಂದಿದ್ದಕ್ಕ ನಮ್ಮ ರೈತರನ್ನ ಅರೆಸ್ಟ್ ಮಾಡೋಂತ ಅಧಿಕಾರ ನಿಂಗೆ ಯಾರು ಕೊಟ್ಟವ್ರೆ? ನೀನು ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂತ ಕಾನೂನು ಏನೈತೆ? ನಮ್ಮ ಭೂಮಿ ನಾವು ಕೇಳಕ್ ಬಂದಿರೋದು. ನಿಮ್ಮ ಅಪ್ಪ ನೋಡಿ ಕೇಳಕ್ ಬಂದಿಲ್ಲ, ನಿಮ್ಮ ತಾತ ನಡುವೆ ಕೇಳಕ್ ಬಂದಿಲ್ಲ. ನಾವು ಇಲ್ಲ, ನಿಮ್ಮ ಸರ್ಕಾರದ ಹಾಕ್ಯಣಕ್ ಬಂದಿಲ್ಲ, ನಿಮ್ಮ ರಾಜ್ಯನ ಕೊಲ್ಲಯಕ್ ಬಂದಿಲ್ಲ, ಕೊಲೆ ಮಾಡಕ್ ಬಂದಿಲ್ಲ, ಕಳ್ತನ ಮಾಡಕ್ ಬಂದಿಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಕೇಳಕ್ ಬಂದಿರೋನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕೋಂತ ಕಾನೂನು ನಿಮ್ಗೆ ಯಾರು ಕೊಟ್ಟರು? ನಮ್ಮಿಂದ ನೀವು ಸೀಟ್ ಮ್ಯಾಗ ಕುತ್ಕೊಂಡಿರೋದು, ನಿಮ್ಮಿಂದ ನಾವೆಲ್ಲ ರಾಜ್ಯ ಆಡ್ತಾ ಇರೋದು, ನಮ್ಮಿಂದ ನೀವು ರಾಜ್ಯ ಆಡ್ತಾ ಇರೋದು. ನಮ್ಮ ಭೂಮಿ ನಮ್ಮಕ್ಕ ಬಿಟ್ಟೆ ಸರಿ. ನಮ್ಮ ರೈತರನ್ನ ಅರೆಸ್ಟ್ ಮಾಡಿರೋರ್ನ ಇಮಿಡಿಯೇಟ್ಲಿ ಬಿಟ್ಟೆ ಸರಿ. ಬಿಡಿಲ್ಲ ಅಂದ್ರೆ ಇಡೀ ರಾಜ್ಯನೇ ಕೊಲ್ಲೆ ಹೊಡಿಬೇಕಾಗ್ತೈತೆ, ಇಡೀ ರಾಜ್ಯನೇ ಬಂದ್ ಮಾಡ್ಬೇಕಾಗ್ತೈತೆ. ಸರ್ವೇ ಸಾಮಾನ್ಯ ರೈತರಿಗೆ ಹೊಟ್ಟೆ ಉರ್ಸೋದು ಅಷ್ಟು ಒಳ್ಳೇದಲ್ಲ. ನೀವು ಬಂದಿರೋದು ರೈತರನ್ನ ಕಾಪಾಡೋದಕ್ಕೋಸ್ಕರ ಸೀಟ್ ಮೇಲೆ ಬಂದಿರೋದು, ರೈತನ ಉಳಿಸೋಕ್ಕೋಸ್ಕರವಾಗಿ. ರೈತರನ್ನ ಹಾಳು ಮಾಡಕ್ಕೆಲ್ಲ ಬಂದಿರೋದು ನೀವು. ರೈತರನ್ನ ಹಾಳು ಮಾಡೋದಕ್ಕೋಸ್ಕರ ಬಂದಿಲ್ಲ, ರೈತರನ್ನ ಉಳಿಸೋದಕ್ಕೆ, ರೈತರನ್ನ ಕಾಪಾಡೋದಕ್ಕೋಸ್ಕರವಾಗಿ, ರಾಜ್ಯನ ಕಾಪಾಡೋದಕ್ಕೋಸ್ಕರವಾಗಿ ನಿಮ್ಮನ್ನ ಆಯ್ಕೆ ಮಾಡಿ ಸೀಟ್ ಮೇಲೆ ಕುಣಿಸಿರೋದು.
ನಮ್ಮನ್ನ ನಾಶ ಮಾಡಕ್ಕಲ್ಲ ನಿಮ್ಮನ್ನ ಸಿಟ್ ಮಾಡಿ ಕುಣಿಸಿರೋದು. ಹಾ, ನಮ್ಗೇನಾಗ ನಮ್ಮ ಭೂಮಿ ನಮಗ್ ಬೇಕು. ನಮ್ಮ ರೈತರು ನಮ್ಮ ಭೂಮಿ ಕೇಳಕ್ ಹೋಗಿರೋದಕ್ಕೆ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ರೈತರನ್ನ ಮನವೊಲಿಸಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದ್ರು. ಬಳಿಕ ರೈತರು ರಸ್ತೆ ತಡೆ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ವಾಹನಗಳ ಸಂಚಾರ ಮತ್ತೆ ಸುಗಮವಾಯಿತು. ಆದರೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ತಮ್ಮ ಜಮೀನುಗಳನ್ನ ಕೈಬಿಡುವವರೆಗೂ ಹೋರಾಟ ಮುಂದುವರಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಕಂಡುಬಂದಿದೆ. ಜಂಗಮಕೋಟೆ ರೈತರ ಭೂಸ್ವಾಧೀನ ವಿರೋಧಿ ಹೋರಾಟ ಹೊಸ ತಿರುವು ಪಡೆದುಕೊಂಡಿದ್ದು, ಸರ್ಕಾರ ಹಾಗೂ ಕೆಐಎಡಿಬಿ ಅಧಿಕಾರಿಗಳ ಮುಂದಿನ ನಡೆ ಏನಾಗಲಿದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ನಾವು ದಡ್ರು ರೈತರು ಎಜುಕೇಟೆಡ್ ಎಲ್ಲ ಓದಿದ್ದು ಅವ್ರ ಹತ್ರ ಕರ್ಕೊಂಡು ಹೋಗಿರೋದು, ಅವ್ರ ಹತ್ರ ಹೇಳಿ ಕಳ್ಸಿರೋದು. ಅದು ಹೆಂಗೆ ಅರೆಸ್ಟ್ ಮಾಡ್ಸಿರೋದು ನಮ್ಮ ರೈತರನ್ನ? ಡಿ ಸಿ ಆಫೀಸ್